ನಮ್ಮಲ್ಲಿ ಒಂದ್ಸತಿ ರಾಮಾಯಣ ನಾಟಕ ಕಲ್ತಿದ್ರು, ಭಾಳ ಚೆನ್ನಾಗಿ ಕಲ್ತ್ಕೊಂಡ್ರು. ನಾಟಕ ಹಬ್ಬಕ್ಕೆ ನಾಟಕ ಮಾಡಬೇಕು ಅಂತ ಅಭಿಮಾನ ಪ್ರೀತಿನ ಕಲ್ತರು, ಎಲ್ಲ ಚೆನ್ನಾಗಿ ಅಭ್ಯಾಸ ಮಾಡಿದ್ರು. ಪಾಂಪ್ಲೆಸ್ ಎಲ್ಲ ಮಾಡಿಸಿದ್ರು, ಲೇಡೀಸ್ ಬುಕ್ ಮಾಡವ್ರೆ, ವಾದ್ಯ ಬುಕ್ ಮಾಡವ್ರೆ, ಸೀನ್ಸ್ ಬುಕ್ ಮಾಡವ್ರೆ. ನಾಟಕ ಆಡಬೇಕು ಅಂತ ಹುಮ್ಮಸ್ಸಲ್ಲಿ ಕಾಯ್ಕ ಕುಂತವ್ರೆ. ಅಷ್ಟರಲ್ಲಿ ಕುಂಭಕರ್ಣನ ಪಾತ್ರ ಮಾಡೋಂಗೆ ಜ್ವರ ಬಂದ್ಬಿಡ್ತು. ಕರ್ಕೊಂಡೋದ್ರು ಆಸ್ಪತ್ರೆ ಮಂಡ್ಯಕ್ಕೆ. ಕರ್ಕೊಂಡೋಗಿ ರಕ್ತ ಪರೀಕ್ಷೆ ಮಾಡಿಸಿದ್ರು. ಡಾಕ್ಟ್ರ್ ಹೇಳಿದ್ರು ಮಲೇರಿಯಾ ಜ್ವರ ಬಂದ್ಬಿಟ್ಟಿದ್ದಲ್ಲಯ್ಯ, ಏನು ಮಾಡೋದು ಡಾಕ್ಟ್ರೇ ಅಂದರು. 1 ವಾರ ಅಡ್ಮಿಟ್ ಮಾಡು ಅಂದರು. ಸ್ವಾಮಿ ನಾಳಿದ್ದು ನಾಟಕ ಇವನೇ ಕುಂಭಕರ್ಣ ಅಂದ ಒಬ್ಬ. ನಾಟಕ ಮಾಡ್ಸು ಕರ್ಕೋ, ಕುಂಭಕರ್ಣನ ಪಾತ್ರ ಮಾಡ್ಸೋಕೆ ಹೋದ್ರೆ ಬತ್ತನೆ ಯಮ ಕರ್ಕೊಂಡೋಗೋಕೆ, ಹೋಗ ಕೆಲಸ ನೋಡು. ಅಡ್ಮಿಟ್ ಮಾಡ್ಕೊಬಿಟ್ರು. ಬರೀ ಕೈಲಿ ಬಂದ್ರಿ ಅವರು. ಎಲ್ಲೋ ಅವನು ಅಂದರು, ಯೋ ಮಲೇರಿಯಾ ಜ್ವರವಂತೆ ಕಣಪ್ಪ. ಅಡ್ಮಿಟ್ ಮಾಡ್ಕೊಂಬಿಟ್ರು. ನಾಟಕ ಏನು ಮಾಡ್ಬೇಕು ಈಗ ನಾಡಿದ್ದು? ಊರವರೆಲ್ಲ ಒಂದು ಕಡೆ ಸೇರಿದ್ರು. ಊರ ಯಜಮಾನ್ರು ಹೇಳಿದ್ರು, ನೋಡಪ್ಪ ನೀವೆಲ್ಲ ದುಡ್ಡು ಕೊಟ್ಟಂಗೆ ಅವನು ಕೊಟ್ಟವನೆ, ಈಗ ಅವ್ನು ಬಿಟ್ಟು ನಾಟಕ ಮಾಡೋದು ಹೆಂಗೆ? ಏನು ಮಾಡೋಕ್ಕಾಗೋದಿಲ್ಲ, ಈಗ ನಿಲ್ಲಿಸ್ಬಿಟ್ರಿ ನಾಟಕ. ಮುಂದಿನ ತಿಂಗಳು ಒಂದು ಹಬ್ಬ ಅದೆಲ್ಲ, ಅವಾಗ ಮಾಡಿದ್ರೆ ಆಯಿತು ಅಂತ. ರಾವಣನ ಪಾತ್ರ ಮಾಡ್ತಿದ್ದು ಅಂತ ದಡರ ಮ್ಯಾಕೆ ಕೆದ್ಬಿಟ್ಟ. ಯಾವನ ನಾಟಕ ನಿಲ್ಸೋನು? ನಾನು ನಾಟಕಕ್ಕೆ ಸೇರಿವ್ನಿ ಅಂತ ನಮ್ಮ ಮತ್ತೆ ಉಂಗುರ ಮಾಡಿಸ್ಕೊಂಬಡಿಕ ಕೂತಾಳೆ ಮುಯ್ಯಾಕು ಕಾಯ್ಕೊಂಡು. ನೀವು ನಾಟಕ ನಿಲ್ಲಿಸ್ಬಿಟ್ಟವ್ರು ಅಡ ಮಡಿಕೊಂಬಿಟ್ರೆ ಮಾಡೋಣ, ನಾಟಕ ಆಡಲೇಬೇಕು ಅಂದ. ಯೋ ಏನಯ್ಯ ಮಾಡೋದು ಈಗ? ಕುಂಭಕರ್ಣನ ಪಾತ್ರ ಮಾಡೋರು ಯಾರು ಇಲ್ಲ ಕಣೋ, ನನಗವೆಲ್ಲ ಗೊತ್ತಿಲ್ಲ. ನಾಟಕ ಮಾಡಬೇಕು, ನಾ ರಾವಣ ಪಾಲ್ಟ್ ಮಾಡಬೇಕು ಅಂದ. ಯಾರ ಕೈಯಲ್ಲಿ ಮಾಡಿಸೋದಪ್ಪ ನಾಟಕವ? ಇನ್ನು 3 ದಿನಕ್ಕೆ ಕುಂಭಕರ್ಣನ ಪಾತ್ರ ಮಾಡೋರು ಯಾರು? ನಮ್ಮೂರು ಪಟೇಲ್ರ ಮನೇಲಿ ಒಬ್ಬ ಮಾದ ಅಂತ ಕರ್ರಗೆ ಎತ್ತರ ಕಾರಡಿ, ಅವನೇ ಕಿರೀಟ ಹಾಕ್ಬಿಟ್ರೆ ಕುಂಭಕರ್ಣಂಗೆ ಕಾಣ್ತಂಗೆ ಕಣ. ಅವನ ಕೈಲಿ ಪಾತ್ರ ಮಾಡಿಸ್ಬೇಕು ಅಂತ. ಆ ಮಾದನಿಗೆ ಬೆಳಕಾಯ್ತು ಅಂದರೆ ಗದೆ ತಾಕ ಹೋಗೋದು, ನೀರು ಗೀರು ಕಟ್ಟೋದು, ಉಪ್ಪು ಗೊಬ್ಬರ ಹಾಕೋದು, ವ್ಯವಸಾಯ ಆಗ್ಬಿಟ್ರೆ ಇನ್ನೊಂದು ಗೊತ್ತಿಲ್ಲ. ಅವನಾಯ್ತು, ಹೊಲ ಗದ್ದೆ ಆಯಿತು, ತೋಟ ಆಯಿತು. ಕರ್ಕೊಂಡೋಗಿ ಮಂಡ್ಯ ಬಸ್ ಸ್ಟ್ಯಾಂಡಲ್ಲಿ ನಿಲ್ಲಿಸ್ಬಿಟ್ರೆ ವಾಪಸ್ ಹೋಗಿ ನಾವೇ ಕರ್ಕೊಬರ್ಬೇಕು ಅಂತ ಪುಣ್ಯಾತ್ಮ. ಅವ್ನು ಹಿಡ್ಕೊಬಂದ್ಬಿಟ್ರು. ಅವನು ಅಣ್ಣ ನಿನ್ನಮ್ಮ ಯಾಕಣ್ಣ ನನ್ನ ಕರಿಬೇಡಿ, ಅಯ್ಯೋ ನಾಟಕ ಆಡಕ್ಕೆ ಬಂದಿದ್ದಪ್ಪ, ನನಗೆ ಹಾರ್ಮೋನಿ ಮುಂಚೆ ನಿಂತ್ಕೊಂಡ್ರೆ ಕೈ ಕಾಲೆಲ್ಲ ನಡುಕ್ತಾವ ಕಣಪ್ಪ, ನಾ ಬರೋಲೆ ಅಂತ. ಊರು ಮರದಿ ವೈತದ ಬಾಯ ಅಂತ ಬಂದ್ಬಿಟ್ರು. ಮೇಷ್ಟ್ರು ಮುಂಚೆ ನಿಲ್ಲಿಸ್ಬಿಟ್ಟು, ಗುರುಗಳೇ ಇವರೇ ಕುಂಭಕರ್ಣನ ಪಾತ್ರ ಮಾಡೋರು, ಸ್ವಲ್ಪ ಹೇಳ್ಕೊಡಿ ಅಂದರು. ಮೇಷ್ಟ್ರು ಕಾಲಿಂದ ತಲೆಗಂಡು ನೋಡ್ಬಿಟ್ಟು, ಯಾರಪ್ಪ ಇವನು? ಒಳ್ಳೆ ಕಗ್ಲಿ ಕೊಂಟಿದ್ದಂಗೆ ಅವನೆಲ್ಲೋ ಮರೆಯ, ಇವನು ಕಲ್ತನ ನಾಟಕವ ಅಂದರು. ಒಬ್ಬ ಅಂದ, ಸ್ವಾಮಿ ನೋಡೋಕಂಗೆ ಅವನು ಅಷ್ಟೇ, ಅವನು ಭಾಳ ಬುದ್ಧಿವಂತ, ಒಂಚೂರು ಹೇಳ್ಕೊಡಿ ಅಂದರು. ಅಪ್ಪ ಪಾತ್ರ ಮಾಡಿ ಏನೋ ಹೇಳಿ ಸ್ವಾಮಿ, ಕರ್ಕೊಂಬಂದವ್ರೆ ನೋಡ್ತೀನಿ ಅಂತ. ಅವನು ಒಂದು ಪದ್ಯ ಹೇಳ್ಕೊಡ್ತೀನಿ, ಕಲ್ತ್ಕೊ, ಹೇಳಿ ಸ್ವಾಮಿ. ಈ ಪೌಲಸ್ತ್ಯ ವಂಶೋದ್ಧಾರ ಸ್ವರ್ಣಲಂಕೆಯಧಿಪತಿ ಉಜ್ವಲ ಧೀರ ವೀರ ಕುಂಭಕರ್ಣಗೆ 16 ಸರಿ ಸಮರಿಹರ. ಓ ಅಲ್ಲ, ಆ ಥರ ಎದ್ದು ತೋಡ್ತಾಕ ಹೋಗೋನ್ಗೆ ಇಷ್ಟು ಉದ್ದ ಹೇಳ್ಕೊಟ್ರೆ ಅವನ್ ತಾನೇ ಹೆಂಗೆ ಹೇಳನು? ಆಕಾಶವೇ ಕಳಿಸಿ ತಲೆ ಮೇಲೆ ಬಿದ್ದಂಗೆ ಆಗೋಯ್ತು ಅವನಿಗೆ. ಜಲಿ ಬೆವ್ರು ಕಿತ್ಕೊಬಿಡ್ತು. ತಲೆ ಕೈ ಹಾಕಂಗೆ ಪರಂಗೆ ಕರೀತಾನೆ, ಒಂದು ಅಕ್ಷರ ಜ್ಞಾಪನ ಬರೋಲ್ಲ. ಮೇಷ್ಟ್ರು ಶುರು ಮಾಡ ಅಂದರು. ಈ ಸುತ್ತ ಕುಂತರು ಆಡ್ಲಾ ಅಂದರು. ಅವನು ಬೈತಾರೆ ಅಂತ ಭಯ, ಕಣ್ಣು ಮುಚ್ಕ ಶುರು ಮಾಡಿಬಿಟ್ಟ. ಯೂರ್ಯ ಉಜ್ವಲ ಸುಫಲ ಅಂದ. ಮೇಷ್ಟ್ರು 16 20 ಪಟಾಸು ಬೂದಿ. ನನ್ನ ಮಕ್ಕಳಲ್ಲೋ ನಾಟಕ ಮಾಡೋಕೆ ಒಬ್ಬನ ಕರ್ಕೊಂಬಂದಿ ಅಂದ್ರೆ ಸೊಸೈಟಿಲಿ ಉಪ್ಪಿನ ಮೂಟೆ ಎತ್ತು ಕರ್ಕೊಂಬಂದ್ಬಿಟ್ಟಿದ್ದೀರಲ್ಲಪ್ಪ. ನನ್ನ ಜೀವಮಾನವೆಲ್ಲ ನಿಮ್ಮೂರಲ್ಲೇ ಇದ್ರು ನಾಟಕ ಮಾಡ್ಸೋಕೆ ಆತದ ನಾನು ಅಂತ.